ಕಾನ್ಸಿಕ್ಯೂಟಿವ್ ಆರ್ಜೆಡಿ ಹೇಳಿರೋದಲ್ಲ, ತಾವೇ ಹೇಳಿರೋದು, ತಾವೇ ಏನು ಕೇಳ್ತಾ ಇಲ್ಲ. ಮಾತಾಡಿ ಸರ್. ಒಂದೇ ಒಂದು ಪ್ರಶ್ನೆ ಇದೆ ನಂಗೆ ನಾರಾಯಣ ಸ್ವಾಮಿ ಅವರಿಗೆ. ನೀವು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಇಷ್ಟು ವಿರೋಧಿಸ್ತಾ ಇದ್ದೀರಿ, ಅದೇ ಗ್ಯಾರಂಟಿ ಆಧಾರದ ಮೇಲೆ ಇವತ್ತಿನ ದಿನ ಬಿಹಾರವನ್ನ ಗೆಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಒಪ್ಕೊಂಡ್ಬಿಡಿ. ಅವತ್ತು 10,000 ರೂಪಾಯಿ ಕೊಟ್ಟರಲ್ಲ ತಾವು. ಕೊನೆಯದಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ ಬಹಳ ಮುಖ್ಯವಾದ ಪ್ರಶ್ನೆನ ನಾವು ಗ್ಯಾರಂಟಿಗಳನ್ನ ವಿರೋಧಿಸಿಲ್ಲ. ಹೌದು, ಅದಕ್ಕೆ ದಿನ ಅದ್ರ ಬಗ್ಗೆ ನೋಡಿ, ಕರ್ನಾಟಕದಲ್ಲಿ ನಾವು ಗ್ಯಾರಂಟಿಗಳನ್ನ ವಿರೋಧ ಮಾಡಿಲ್ಲ. ಆದ್ರೆ ಪಲ್ಟುರಾಮ್ ಆಗಲ್ವಾ ಅಂತ ಕೇಳ್ತಾ ಇದ್ರು. ಈಗ ಬಿಹಾರದಲ್ಲಿ ಯಾವ ಮಾನದಂಡದ ಮೇಲೆ ಕೊಟ್ರಿ? ಆರ್ಥಿಕ ವ್ಯವಸ್ಥೆ ಹೇಗಿದೆ ಬಿಹಾರದಲ್ಲಿ? ನೋಡಿ, ನಮ್ಮ NDA ನಲ್ಲಿ ಇರೋರು ಕೂಡ ಎಲ್ಲರೂ ಸ್ವತಂತ್ರರಿದ್ದಾರೆ. ಅವರು ಏನೇ ಅವ್ರು ಯಾವ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ಬಹುದು. ನಾವು ಅದಕ್ಕೆ ಅಡ್ಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಬೇರೆ ಪಕ್ಷದಲ್ಲಿದ್ದಾಗಲೂ ಘಟಬಂಧನ್ನಲ್ಲಿದ್ದಾಗಲೂ ಅವ್ರು ಯಾವ ರೀತಿ ತೀರ್ಮಾನ ತಗೊಂಡ್ರು ಅದವರು ಸ್ವತಂತ್ರರಿದ್ರು ತಗೊಂಡ್ರು. ಈಗಲೂ ಕೂಡ ಅವರು ಸ್ವತಂತ್ರರಿರ್ತಾರೆ. ಆದರೆ ನಂಬಿಕೆ ಇದೆಯಲ್ಲ, ರಾಜಕಾರಣದಲ್ಲಿ ನಂಬಿಕೆಯೂ ಮುಖ್ಯ ಆಗತ್ತೆ. ಆದ್ರಿಂದಾಗಿ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಈಗ ಅವರು ಮುಖ್ಯಮಂತ್ರಿಯನ್ನು ನಾವು ಒಪ್ಪಿದ್ದೇವೆ. ನಾವೆಲ್ಲರೂ ಕೂಡ ಅವರು ಸಹಕಾರಿಯಾಗಿದ್ದೇವೆ. ಮುಂದೆ ನಂಬಿಕೆ ಉಳಿಸ್ಕೊಳ್ಬೇಕಂತ ಅವ್ರಿಗೆ ಬಿಟ್ಟ ವಿಷಯ. ಇಲ್ಲಿ ಚೆಲುವಾದಿಯಣ್ಣ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಫೇಲ್ಡ್ ಲೀಡರ್ಶಿಪ್. ದೇಶದ ಜನ ಇಷ್ಟು ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ಗೆ ಅಂತಂದ್ರೆ ಪಾಪ ಅವ್ರ ಜೊತೆ ಹೋದವರೆಲ್ಲರೂ ಕೂಡ ಭಸ್ಮರಾಗ್ತಾ ಇದ್ದಾರೆ. ಇಂಥ ಒಂದು ಸ್ಥಿತಿಲಿರ್ತಕ್ಕಂಥದ್ದು ಇವತ್ತು ಭಾರತದ ರಾಜಕಾರಣದ ಒಳಗಡೆ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ ಏನ್ ಮಹಾತ್ಮ ಗಾಂಧಿ ಆಸೆ ಪಟ್ರಲ್ಲ, ಆ ದಿನಗಳು ಹತ್ರ ಆಗ್ತಾ ಇದೆ. ಬಹುಶಃ ಇವತ್ತು ಚುನಾವಣೆ ಇರ್ಬೋದು, ಮತಕಳ್ಳತನ ಇರ್ಬೋದು, ಒಬ್ಬ ಪ್ರಯಾಣ ಮಾಡಬೇಕು ಅಂತ ಹೇಳಿ ಅವರು ಬಯಸಿದ್ರೆ ಯಾರು ಮಾಡ್ತಾರೆ? ಕರ್ನಾಟಕದಲ್ಲಿ 10,000 ಒಂದೇಟಿಗೆ ಅವಶ್ಯಕತೆ ಅನಿವಾರ್ಯತೆ ನಮಗಿಲ್ಲ ಸ್ವಾಮಿ. ಸೈದ್ಧಾಂತಿಕವಾಗಿ ಬಹಳ ಸೈಂಟಿಫಿಕ್ ಆಗಿ ನಾವು ದುಡ್ಡನ್ನ ಹಾಕ್ತಾ ಇದೀವಿ. ಆಯ್ತಾ, ನಾವು ಏನು ರಾಜ್ಯದ ಎಕಾನಮಿನ ತಲೆ ಕೆಳಗಾಗಿ ಮಾಡುವಂತ ಯಾವ ಅನಿವಾರ್ಯತೆಯೂ ನಮಗಿಲ್ಲ. ಓಟ್ಗಳಿಗೋಸ್ಕರ ಸಂಖ್ಯಾ ಗೌರವ ಮಹಾಗಠಬಂಧನ್ ನೋಡ್ಕೊಂಡು ಮಾತಾಡಿ. ಕ್ರಾಸ್ ಮಾಡಿದ್ದೀವಿ. ಜೂನಿಯರ್ ಪಾರ್ಟ್ನರ್ಸ್ 16 ರಾಜ್ಯಗಳ ಜೂನಿಯರ್ ಪಾರ್ಟ್ನರ್ಸ್, ನಾಟ್ ಒನ್ ಸ್ಟೇಟ್. ವಿ ಹ್ಯಾವ್ ಬೀನ್ ಎ 16 ಸ್ಟೇಟ್ಸ್ ಅಂಡ್ ಜೂನಿಯರ್ ಪಾರ್ಟ್ನರ್ಸ್. 16 ಜೂನಿಯರ್ ಪಾರ್ಟ್ನರ್ಸ್. ನಮ್ಮ ಪರಿಸ್ಥಿತಿ ಏನು ತೆಲಂಗಾಣದಲ್ಲಿ, ನಮ್ಮ ಪರಿಸ್ಥಿತಿ ಏನು ಕೇರಳದಲ್ಲಿ, ನಮ್ಮ ಪರಿಸ್ಥಿತಿ ಏನು ತಮಿಳುನಾಡಲ್ಲಿ, ನಮ್ಮ ಪರಿಸ್ಥಿತಿ ಏನು ದಕ್ಷಿಣ ರಾಜ್ಯಗಳಲ್ಲಿ ಜೂನಿಯರ್ ಪಾರ್ಟ್ನರ್ ಇದ್ದೀರಿ. ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ. ಆಡಿಯೋ ಮ್ಯೂಟ್ ಮಾಡಿ ಛಲವಾದಿ ಅವರು ಏನೋ ಹೇಳ್ತಾ ಇದ್ದಾರೆ. ಲೆಟ್ಸ್ ಲಿಸನ್ ಟು ಹಿಮ್. ಎಸ್, ಮೇಲ್ಮನೆ ಪ್ರತಿಪಕ್ಷ ನಾಯಕರು ಎಸ್ ಛಲವಾದಿ ಅವರೇ, ಕೊನೆಯದಾಗಿ ನಿಮ್ಮ ಕಮೆಂಟ್ಸ್ ನೋಡಿ. ಈಗ ನಾನು ಒಂದು ಮಾತನ್ನು ಹೇಳ್ತೇನೆ. ಜನರ ತೀರ್ಪನ್ನ ಒಪ್ಕೊಳ್ತಕ್ಕಂಥ ದೊಡ್ಡ ಮನಸ್ಸು ಎಲ್ಲರಿಗೂ ಬೇಕು. ಇವತ್ತು ಏನು NDAಗೆ ಬಹುಮತವನ್ನ ಕೊಡ್ತಾ ಇದ್ದಾರೆ ಅದನ್ನ ಸ್ವಾಗತಿಸ್ಬೇಕು ಯಾರ್ಯಾದ್ರು. ಬರೀ ನಾವು ಚರ್ಚೆ ಮಾಡಿದ್ವಿ, ನಾವು ಅಷ್ಟು ಮಾಡಿದ್ದೀವಿ, ನಾವು ಇಷ್ಟು, ಇದು ಪ್ರಶ್ನೆ ಈಗಿನ ಪ್ರಶ್ನೆ ಅಲ್ಲ. ಅದು ಮುಂದೆ ಮಾತಾಡ್ತಕ್ಕಂಥ ದಿನಗಳಿವೆ. ನಾನು ಹೇಳ್ತಕ್ಕಂಥದ್ದು ಒಂದು, ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇದೆ. ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಜನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅನ್ನ ನಂಬಿದವರು ಕೂಡ ಕಾಂಗ್ರೆಸ್ ಜೊತೆಲೆ ಮುಳುಗ್ತಕ್ಕಂಥ ಎಲ್ಲ ಇದು ನಮ್ಮ ಕಣ್ಣು ಮುಂದೆ ಇದೆ. ಇದನ್ನ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನನ್ನ ಮಾತು ಇವತ್ತು. ಮುಂದಿನ ತೀರ್ಮಾನಗಳನ್ನ ಆ ನಂತರ ಮಾತಾಡೋಣ. ರೈಟ್, ಥ್ಯಾಂಕ್ ಯು ಛಲವಾದಿ ನಾರಾಯಣ ಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಆಲ್ರೈಟ್, ಕುಣಿಗಲ್ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ.
ನನ್ನ ಪ್ಯಾನಲಿಸ್ಟ್ ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ, ನಾವು ಆಂಪಲ್ ಅಮೌಂಟ್ ಆಫ್ ಟೈಮ್ ಇದೆ, 2 ಗಂಟೆ 3 ಗಂಟೆವರೆಗೂ ವಿ ಕ್ಯಾನ್ ಗೋ ಆನ್ ಡಿಸ್ಕಸಿಂಗ್. ಪ್ಲೀಸ್ ಡೋಂಟ್ ಮೇಕ್ ಇಟ್ ಅ ಫಿಶ್ ಮಾರ್ಕೆಟ್. ನಿಧಾನವಾಗಿ ಎಲ್ಲರಿಗೂ ಸಮಯ ಕೊಡ್ತೀವಿ. ನಮ್ಮ ಜೊತೆ ಕುಣಿಗಲ್ ರಂಗನಾಥ್ ಅವರಿದ್ದಾರೆ. ಕುಣಿಗಲ್ ರಂಗನಾಥ್ ಅವರೇ, ಬಿಹಾರದ ಗ್ಯಾರಂಟಿ, ಒನ್ ಅಂಡ್ ಓನ್ಲಿ ಗ್ಯಾರಂಟಿ ನಿತೀಶ್ ಕುಮಾರ್ ಅವರ ಎದುರು ಬೇರೆ ಎಲ್ಲ ಗ್ಯಾರಂಟಿಗಳು ಧೂಳಿಪಟ ಆಗ್ತಾ ಇದೆ. ಏನ್ ಹೇಳಕ್ ಬಯಸ್ತೀರಿ ಬಿಹಾರ್ ರಿಸಲ್ಟ್ಸ್ ಬಗ್ಗೆ? ಒಂದು ನಮಸ್ಕಾರ, ನಾನು ಡಾಕ್ಟರ್ ರಂಗನಾಥ್ ಮಾತಾಡ್ತಿದ್ದೇನೆ. ಇವತ್ತು ಜನರ ತೀರ್ಪು ಅಂತಿಮ, ಅದೇ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಇವತ್ತು ಜನರ ಒಂದು ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನು ಗೌರವಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ಬೇಕಾಗಿದೆ. ಕೇಳಿಸ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ರಂಗನಾಥ್ ಅವರೇ. ನಮಸ್ಕಾರ, ಸ್ವಾತಿ ಚಂದ್ರಶೇಖರ್ ಮಾತಾಡ್ತಿದ್ದೀನಿ. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ಕಾರ, ಟ್ರಾವೆಲ್ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಹೇಳಿ. See, finally the public mandate is very important. ಜನರ ತೀರ್ಪು ಅಂತಿಮ, ಅದನ್ನು ಗೌರವಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಒಂದು ಜೀವನದಲ್ಲಿ ನಾವು ವಿದ್ಯಾರ್ಥಿಗಳಿದ್ದಂಗೆ, ಯಾವುದೇ ಒಂದು ರಂಗ ಆದ್ರೂ ನಾವು ವಿದ್ಯಾರ್ಥಿಗಳಿದ್ದಂಗೆ. ಆ ಕಾರಣಕ್ಕೋಸ್ಕರ ಕಲಿಕೆಗಳನ್ನ ಪ್ರತಿದಿನ ಪಾಠ ಹೇಳ್ಕೊಡುತ್ತೆ. ಬಹಳಷ್ಟು ಕಲಿಬೇಕಾಗಿದೆ ಈ ಚುನಾವಣೆಯ ಒಂದು ಫಲಿತಾಂಶ. ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಏನಿವತ್ತು ಫಲಿತಾಂಶ ಬಂದಿದೆ ಅದನ್ನ ಗೌರವಿಸ್ತೇವೆ. ನಮ್ಮ ಪಕ್ಷ ನಾನು ಡಾಕ್ಟರ್ ರಂಗನಾಥ್ ಅವರ ರಿಕ್ವೆಸ್ಟ್ ಮಾಡೋದೇನಂದ್ರೆ, ರಂಗನಾಥ್ ಅವರೇ, ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದೀರಿ. ಐ ಕ್ಯಾನ್ ಅಬ್ಸರ್ವ್. ಕಳೆದ ಒಂದೂವರೆ ತಿಂಗಳಿನಿಂದ ಬಹಳ ಎಚ್ಚರಿಕೆಯಿಂದ ಪ್ರತಿ ಪದವನ್ನು ತೂಗಿ ತೂಗಿ ಮಾತಾಡಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇರ್ಲಿ, ಈಗ ಈ ಚುನಾವಣೆ, ಬಿಹಾರ್ ಚುನಾವಣೆಯ ಫಲಿತಾಂಶದಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಹಿನ್ನಡೆ ಆಗಲಿದೆಯಾ? ಸಿದ್ದರಾಮಯ್ಯ ಅವರ ಕುರ್ಚಿ ಗಟ್ಟಿ ಆಗತ್ತಾ? ಇದು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಜನ. ಏನ್ ಹೇಳ್ತೀವಿ? ಇದರಿಂದ ಒಂದು ವಿಚಾರನ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಿದ್ದೆ. ಏನು ಇವತ್ತು ಇಂಡಿಯಾದಲ್ಲಿ ಇವರು ಏನು ಇಂಪೆಂಡಿಂಗ್ ಚೀಫ್ ಮಿನಿಸ್ಟರ್ ಅಂತ ಏನು ಹೊರಡಿದಂತ ಲಲ್ಲೂ ಪ್ರಸಾದ್ ಯಾದವ್ ಅವರ ಮಗ ಪ್ರತಿಯೊಂದು ಮನೆಗೂ ಸರ್ಕಾರಿ ಕೆಲಸವನ್ನ ಕೊಡಿಸ್ತೇನೆ ಅನ್ನೋ ಮಾತು, ಅದು ಎಷ್ಟು ಸೂಕ್ತ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಅದು ಕರೆಕ್ಟ್ ಆಗಿದೆ. ಅವ್ರು ಹೇಳಿದಂತದ್ದು ಬಹಳ ನೋಡಿ ತುಂಬಾ ತೂಕವಾಗಿ ಮಾತನಾಡಿದ್ರು ಡಾಕ್ಟರ್ ರಂಗನಾಥ್. 1 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಿಕ್ಕಂತ ಹೇಳ್ತಕ್ಕಂಥದ್ದು ಯಾವ್ದು ಸೂಕ್ತ ಅಂತ ಅವ್ರು ಈಗ ಡಾಕ್ಟರ್ ರಂಗನಾಥ್ ನಿಮ್ಮ ಪಾರ್ಟಿಯ ಬ್ಲಂಡರ್ಸ್ಗಳು, ಆಲೋಗಳನ್ನ ಅರ್ಥ ಆಗ್ತಿದೆ. ಕರ್ನಾಟಕದ ಶಾಸಕರಿಗೆ ಅರ್ಥ ಆಗ್ತಿದೆ. ಕಾಂಗ್ರೆಸ್ ನಾಯಕರನ್ನ ನಂಬಿ ಹೋದ ಏನಾಗುತ್ತೆ ಅವರು ದಿಕ್ಸೂಚಿ ಕಾಂಗ್ರೆಸ್ ಶಾಸಕ ಮನಸ್ಸು